ಸರ್ ಇದು ಗಿಡ ತೆಗಿಸ್ತೀರಾ ಸರ್? ಯಾರ ಡೈರೆಕ್ಷನ್? ಅವರು ಅಂದ್ರೆ ಯಾರ್ದು? ಮೇಡಮ್ ನೀವು ಡೈರೆಕ್ಷನ್ಸ್ ಕೊಡ್ತಾ ಇದ್ದೀರಾ ಅವರಿಗೆ? ಅಲ್ಲ ನಾನು ಕೇಳ್ತಾ ಇದ್ದೆ, ಈಗ ನೀವೇನ್ ಹೇಳಿದ್ರಿ ಇಲ್ಲಿವರೆಗೂ? ಅಲ್ರಿ ನೀವ್ ಹೇಳಿದ್ದು ನಮ್ ಡಿ ಎಫ್ ಆದೇಶ ಯಾರ್ದು? ಎಲ್ಲಿದ್ದಾರೆ? ಯಾರಿದ್ದಾರೆ ಅಧಿಕಾರಿ? ಯಾರಿದ್ದಾರೆ? ಹೆಂಗ್ ಡೈರೆಕ್ಷನ್ ಕೊಡ್ತಾ ಇದ್ದೀರಾ ಮೇಡಮ್ ತಾವು? ಯಾವ ಇದ್ರ ಮೇಲೆ ಡೈರೆಕ್ಷನ್ಸ್ ಕೊಡ್ತಾ ಇದ್ದೀರಾ? ಏನ್ ಆದೇಶ ಇದೆ ನಿಮಗೆ? ತೋರಿಸಿ. ಯಾರು ನಿಮಗೆ ಇಲ್ಲಿ ಕಳ್ಸಿರೋದು? ನೀವ್ ಯಾರು ಅಂತ ಗೊತ್ತಿಲ್ಲ ನನಗೆ. ನೀವ್ಯಾರು? ನೀವ್ಯಾರು? ಅಲ್ಲ ಅದು ಹೋಯ್ತದು, ಹಿಂದಿನ ವಿಡಿಯೋ ಹೋಯ್ತು. ನಾನು ಸಮಾಧಾನವಾಗಿ ನಮ್ಮ ಇರ್ಲಿ ಹೇಳಿ, ಇನ್ನೊಂದ್ಸರಿ ಹೇಳಿ. ಯಾಕೆ ಅಲ್ಲಿ ರೆಕಾರ್ಡ್ ಆಗ್ತಾ ಇದೆ ಹೇಳಿ ಮೇಡಮ್. ಇಲ್ಲಿ ಸಾಹೇಬ್ರದ್ದು ಅಲ್ಲಿ ರೆಕಾರ್ಡ್ ಆಗ್ತಾ ಇದೆ, ಸಾಹೇಬ್ರದ್ದು ಇಲ್ಲಲ್ಲ. ಹಾ ಹೇಳಿ, ನಿಮಗೆ ಏನು ಈಗ ಆದೇಶ ಏನಿದೆ ಅಷ್ಟೇ ಹೇಳ್ರಿ. ನನಗೆ ಬೇಡ ಕ್ವಶನ್ ಬೇಡ. ಆಯ್ತು, ಕೊಡಿ 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 ನನಗೆ ದಾಖಲೆ ಕೊಡಿ. ದಾಖಲೆ ಕೊಡಿ. ದಾಖಲೆ ಕೊಡಿ. ದಾಖಲೆ ಕೊಡಿ ಮೇಡಮ್. ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿರೋದು ಮರ, ಶ್ರೀಗಂಧದ ಮರ. ಅದನ್ನ ತೆಗಿಬೇಕು ಅಂದ್ರೆ ಅರಣ್ಯ ಇಲಾಖೆಯವ್ರು ತೆಗಿಬೇಕು. ಅರಣ್ಯ ಇಲಾಖೆಯವ್ರು ನೀವ್ ಹೇಳಿದಿರಾ ಅಂತ ತೆಗಿತಾ ಇದೀವಿ ಅಂತ ಇದಾರೆ. ಹಾ, ನೀವು ಅದೇ ಅಧಿಕಾರಿಗಳ ಆದೇಶ ಕೊಡಿ. ಅವ್ರು ಯಾವ ಆದೇಶದ ಮೇಲೆ ಮಾಡಿದ್ರು ಅದನ್ನ ಕೊಡಿ. ಅವ್ರು ಏನ್ ಆದೇಶ ಉಲ್ಲೇಖ ಬೇಡ ನನಗೆ. ಅವ್ರು ಇವ್ರದ್ದು ಕೊಡಿ ಆದೇಶ, ಕಾಪಿ ಕೊಡಿ. ಇದು ಉಲ್ಲೇಖ ಕೊಡಿ. ಉಲ್ಲೇಖ ಬೇಕು. ಉಲ್ಲೇಖ ತರಿಸ್ರಿ. ತರ್ಸಕ್ಕಾಗಲ್ಲ ಹಂಗಾರೆ ಇಲ್ಲಿ ಕೆಲಸ ಮಾಡಬೇಡಿ. ಯಾರ್ದು ಆದೇಶ ಇದು? ನೋಡ್ರಿ ಒಂದ್ ನಿಮಿಷ ನೋಡಿ. ಇದು ವಲಯ ಅರಣ್ಯಾಧಿಕಾರಿಗಳ ಆದೇಶದ ಮೇಲೆ. ವಲಯ ಅರಣ್ಯಾಧಿಕಾರಿಗಳ ಆದೇಶದ ಮೇಲ್ಗಡೆ ಇಲ್ಲಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದಿದ್ದಾರೆ. ಸರ್ ಇದು ನಾನು ಅವ್ರ ಹತ್ರ ಕ್ವಶನ್ ಕೇಳಬೇಕಲ್ಲ ಸರ್, ಇವ್ರ ಹತ್ರ ನಮ್ಮ ವಲಯ. ಫೋನ್ ಮಾಡ್ಕೊಡಿ. ಫೋನ್ ಮಾಡ್ಕೊಡಿ. ಇಲ್ಲಿ ಕಲ್ಲಪ್ಪ ಅಂತ ಇದೆಯಲ್ಲಮ್ಮ, ಇಲ್ಲಿ ಕಲ್ಲಪ್ಪ ಅಂತ ಇರ್ಲಿ ಬಿಡಿ. ಅದೇ ಇದೇ ಸರ್ವೆ ನಂಬರ್ ಬಿಡಿ, ಕಲ್ಲಪ್ಪ ಅಂತಿದೆ. ಹಾ, ಮತ್ತೆ ನಿಮ್ದು ಹೆಂಗಾಯ್ತು? ಮ್ಯೂಟೇಶನ್ ಅಂದ್ರೇನು ನನಗೆ ಗೊತ್ತಿಲ್ಲ. ಮ್ಯೂಟೇಶನ್ ಅಂದ್ರೇನು? ಯಾರು ಚೇಂಜ್ ಮಾಡಿದ್ಯಾರು? ಯಾರು ಕಡಿತಾ ಇರೋದು? ಗುರು ಕಡಿತಾ ಇರೋದು ಯಾರು? ಬೇಡ, ಇಲ್ಲಿ ಮಾತಾಡ್ತಾ ಇದ್ವಿ ಸರ್, ನಾವು ಮಾತಾಡ್ತಾ ಇದ್ವಿ. ಅಲ್ಲ ಸರ್, ಮಾತಾಡೋವರೆಗೂ ನಾನು ಅವಕಾಶ ಮಾಡಿಕೊಡ್ರಿ. ಸರ್ ಮಾತಾಡೋದಕ್ಕೆ ಅವಕಾಶ ಅಲ್ಲ. ಅಯ್ಯೋ ಶಿವನೇ, ಮಾತಾಡಕ್ ಅವಕಾಶ ಕೊಡ್ತಿಲ್ಲಲ್ರಿ. ನಾನು ಇಲ್ಲೇ ಇದ್ದೀನಲ್ಲ, ನಾನು ಸಹಕಾರ ಕೊಡ್ತೀನಲ್ಲ. ಪ್ರೊಸೀಜರ್ ಪ್ರಕಾರ ಇದ್ರೆ ನಾನು ಸಹಕಾರ ಕೊಡ್ತೀನಿ. ಕಾನೂನು ನನಗೆ ಗೊತ್ತಿದೆ. ಅದನ್ನ ನಾನು ಹೇಳ್ತಾ ಇದ್ದೀನಲ್ಲ. ಅಪ್ಪ ಕಡಿಬೇಡ್ರಿ ಕಣ. ನೋಡ್ರ ಒಂದ್ ನಿಮಿಷ ಸರ್, ಅವ್ರದ್ದು ರೆಕಾರ್ಡ್ ಮಾಡ್ಕೊಂಡ್ ಬರ್ತೀನಿ. ಅಲ್ಲಿ ರೆಕಾರ್ಡ್ ಮಾಡ್ಕೊಂಡ್ ಬರ್ತೀನಿ. ಅವ್ರು ಕಡಿತಾ ಇರೋದನ್ನ, ಯಾರ್ಯಾರು ಕಡಿತಾರೆ ಅಂತ ಅವ್ರದ್ದು ರೆಕಾರ್ಡ್ ಮಾಡ್ಕೊಂಡ್ ಬರ್ತೀನಿ. ಚೂರು ಮುಖ ತೋರಿಸ್ರಪ್ಪ. ಬಾ ದೂರ್ರ, ಯಾರ್ಯಾರು ಕಡಿತಾ ಇದೀರ ಅಂತ. ಇಲ್ಲಿ ಬರಮ್ಮ, ಚೂರು ಮುಖ ತೋರ್ಸ್. ಇಲ್ಲಿ ತೋರಿಸ್ರಪ್ಪ, ಮುಖ ತೋರಿಸ್ರಿ. ಮುಖ ತೋರಿಸ್ರಿ. ಹೆಸರೇನು ನಿಂದು? ಇರಪ್ಪ ಒಂದ್ ನಿಮಿಷ ಇರೋಣ. ನಿನ್ನ ಹತ್ರ ಬರ್ತೀನಿ. ಹೇಳು, ಹೆಸರೇನು ಹೇಳು. ಹೇಳಪ್ಪ. ನರಸಿಂಹ. ಏನ್ ಮಾಡ್ತಾ ಇದೀಯಪ್ಪ ಇಲ್ಲಿ? ಏನ್ ಮಾಡ್ತಾ ಇದೀಯಾ? ಡಿಪಾರ್ಟ್ಮೆಂಟ್ ಸ್ವಲ್ಪ ಕ್ಲೀನ್ ಮಾಡ್ತಾ ಇದೀವಿ. ಏನ್ ಕ್ಲೀನ್ ಮಾಡ್ತಾ ಇದೀಯಾ? ಶಾದ್ರೆ. ಯಾಕೆ ಶಾದ್ರೆ? ಇದು ಗಂಧದ ಮರ ಕಣೆಯ, ಶಾದ್ರೆ ಅಂತಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಗಂಧದ ಮರ ಇದು. ಸಾಲ್ಮಾರ್ ತಿಮ್ಮಕ್ಕನ ಇಟ್ರಾಗ ಮರ ಇದು. ಆ ಅಜ್ಜಿ ಶಾಪ ನಿಮಗೆ ತಟ್ಟುತ್ತೆ ನೋಡು. ಈಗೆಲ್ಲ ಒಬ್ರು ಹೋಗಿದ್ದಾರೆ. ನಿನ್ನ ಹೆಸರು ಹೇಳೋಣ. ಅಣ್ಣ ನಿನ್ನ ಹೆಸರು ಹೇಳು. ಏನ್ ಮಾಡ್ತಾ ಇದೀಯಾ? ಫಾರೆಸ್ಟ್ನರು. ಯಾವ ಗಿಡನ? ಯಾವ ಶಾದ್ರೆ? ಇದು ಶಾದ್ರೆನಾ? ಗಂಧದ ಮರ ಕಣೆಯ, ಗಂಧದ ಮರ ಇದು. ಶಾದ್ರೆ ಅಲ್ಲ, ಸಾಲ್ಮಾರ್ ತಿಮ್ಮಕ್ಕನ ಇಟ್ಟಿರೋದು. ಹುಷಾರಾಗಿರೋ. ಒಬ್ರು ಜೈಲಿಗೆ ಹೋಗಿದ್ದಾರೆ. ಹೆಸರೇನು ನಿಂದು? ಯಾವ ಊರು? ಕಲ್ಲತ್ತಿಪುರದಿಂದ ಬಂದಿದ್ಯಾ? ಒಳ್ಳೇದು. ಆಮೇಲೆ ಇನ್ಯಾರಿದ್ದಾರೆ? ಇನ್ಯಾರು ಕೆಲಸ ಮಾಡಕ್ ಬಂದಿದ್ದಾರೆ? ಅಪ್ಪ ಬೇಡ ಕಣ್ರೋ, ಬೇಡ್ರ. ಗಂಧದ ಮರ ಕಡಿಬೇಡ್ರಿ ಕಣ. ಬೇಡ ಕಣ್ರೋ, ಅನ್ಯಾಯವಾಗ್ಲೂ ಗಂಧದ ಮರ ಹಾಳು ಮಾಡ್ಬೇಡ್ರಿ ಕಣಪ್ಪ. ಬೇಡ ಕಣ್ರ, ನಿಮ್ ಕೈ ಮುಗಿತೀನಿ, ಕಾಲಿ ಬೀಳ್ತೀನಿ. ಬೇಡ ಕಣ್ರ, ಬೇಡ ಹೋಗ್ರ. ಬೇಡ ಕಣ್ರ. ಗುರು ನಿನ್ನ ಹೆಸರೇನು? ಬೇಡ ಕಣ, ಕಡಿಬೇಡ್ರಿ ಕಣ್ರ. ನಿನ್ನ ಹೆಸರೇನಪ್ಪ? ಏನು ನಿನ್ನ ಹೆಸರೇನ? ಅನಿಲಣ್ಣ, ನಿಮ್ಮ ಆದೇಶನ ಇದು? ಅಲ್ಲಣ್ಣ, ನಿಮ್ಮ ಆದೇಶನ? ಯಾರಪ್ಪ ಹೇಳಿದ್ ನಿಮಗೆ ಕಡಿಯಕ್ಕೆ? ತಡ್ರಿ ಕೇಳ್ತೀನಿ. ಯಾರಪ್ಪ ಹೇಳಿದ್ ನಿಮಗೆ? ಗುರು ಬೇಡ ಕಣ್ರು,
ಬೇಡ, ಅಲ್ಲಿ ಮಾತಾಡಕ್ಕೆ ಒಂದು ಅವಕಾಶ ಕೊಡಿ ಸರ್. ಮತ್ತೆ ನನ್ನ ಮಾತು ಮುಗಿಸೋ ತನಕ ಅವಕಾಶ. ಮತ್ತೆ ಅವ್ರಿಗೆ ಅಲ್ಲ, ಅವ್ರಿಗೆ ಅವಕಾಶ, ಅವ್ರಿಗೆ ಕರೀರಿ ಮೇಡಮ್ಗೆ. ಮತ್ತೆ ಅಲ್ಲಿ ಇಲ್ಲಿ ಕೆಲಸನೂ ಮಾಡೋದು, ಅಲ್ಲಿ ಇದು ಮಾಡೋದು. ನಾನು ಇಲ್ಲಿ ಮಾತಾಡೋಣ ಒಬ್ನೇ, ನಾನು ಇರೋದು ಒಬ್ನೇ ಸರ್. ಈಗ ನಾನು ನಿಮ್ಮ ಹತ್ರ ಮಾತಾಡ್ಲೋ ಅವ್ರ ಹತ್ರ ಮಾತಾಡ್ಲೋ? ಆಯ್ತು, ಮೇಡಮ್ಗೆ ಹೇಳಿ ಅಲ್ಲಿ ಅದು ಕಡಿಯೋದು ಬೇಡ, ಮೇಡಮ್ ಹತ್ರ ಮಾತಾಡೋ ತನಕ ಸುಮ್ಮನಿರಪ್ಪ ಅಂತ ಹೇಳ್ರಿ ದಯವಿಟ್ಟು. ಅಲ್ಲ, ನೀವು ಅಲ್ಲಿ ಇದು ಡಬಲ್ ಸ್ಟ್ಯಾಂಡರ್ಡ್ ಮಾಡಬೇಡಿ ಸರ್. ಅಣ್ಣ ಬೇಡ ಕಣ, ಗಂಧದ ಮರ ಕಡಿಬೇಡ ಕಣ, ಬೇಡ ಕಣ್ರು. ಪೊಲೀಸ್ನವರೆಲ್ಲ ನೋಡೋ ಇಲ್ಲಿ ಇರೋ ತನಕ ಹೇಳ್ತಾರೆ ಮರ ಗಿಡ ಕಡಿಯೋದು ಪಾಪ ಕಣ್ರಯ್ಯ, ಕಾನೂನು ಪ್ರಕಾರ ಕಡಿಬೇಕು. ನೀವು ಹಂಗೆಲ್ಲ ಮಾಡಬಾರ್ದು, ಅದಕ್ಕೆ ಗೌರವದ ಬೆಲೆ ಕೊಡ್ಬೇಕು. ಬೇಡ ಬರ್ರಪ್ಪ. ಹುಡುಗ್ರ, ನಿನ್ನ ಹೆಸ್ರೇನೋ? ನಿನ್ನ ಹೆಸ್ರೇನೋ? ಹೆಸ್ರು ಹೇಳ. ಯಾವೂರು? ಯಾವೂರು? ಏನ್ ಮಾಡ್ತಾ ಇದೀಯ ಕೆಲಸ? ಏನ್ ಮಾಡ್ತಾ ಇದೀಯಾ? ಆಯ್ತು, ಏನ್ ಮಾಡ್ತಾ ಇದೀಯಾ? ಏನ್ ಕಡಿತಾ ಇದೀಯ? ಏನ್ ಕಡಿತಾ ಇದೀಯ? ಯಾವ ಗಿಡ ಇದು? ಗಿಡ ಯಾವ್ದಯ್ಯ? ಯಾವ್ದು? ತಡಿ ಹೇಳಿ. ನೋಡಿ ನನ್ನ ಮೇಲೆ ಹಾಕ್ತಿಯಲ್ಲ, ಚೂರು ತಲೆಗಿಲ್ಲ ಹೊಡಿಬೇಡ, ಸುಮ್ಮನಿರ. ಒಂದ್ ನಿಮಿಷ ಹೇಳ, ನಿನ್ ಪರಿಚಯ ಹೇಳ. ಯಾವೂರು? ಯಾವೂರು? ಸಂತೋಷ್ ಅಂತ ಸರ್, ಬೆಳ್ಳಾವರದಿಂದ ಏನ್ ಕೆಲಸ ಮಾಡಕ್ ಬಂದಿದೀಯ ಅಲ್ಲಿ? ಫಾರೆಸ್ಟ್ನವ್ರು ಏನ್ ಕೆಲಸ ಹೇಳ್ತಾರೆ ಆ ಕೆಲಸ ಮಾಡ್ತೀನಿ ಸರ್. ಫಾರೆಸ್ಟ್ನವರು ಏನ್ ಹೇಳಿದಾರೆ ಅವರು? ಗಿಡ ಇದು ಸೋರಕ್ಕೆ. ಯಾವ ಗಿಡ? ಫಾರೆಸ್ಟ್ ಯಾರು ನಿನಗೆ ಹೇಳಿದ್ದು? ಯಾರು ಫಾರೆಸ್ಟ್ ಹೆಸರು ಹೇಳು? ಯಾವ ಫಾರೆಸ್ಟ್ ಹೇಳಿದ್ ನಿನಗೆ? ಬೇರೆಯವ್ರು ಕರ್ಕೊಂಡ್ ಬಂದಿದ್ದು. ಅವ್ರ ಹೆಸರು ಹೇಳಪ್ಪ. ಗುರು, ನಿನ್ನ ಹೆಸರೇನ ಗುರು? ಯಾವೂರು? ಯಾವೂರಾಗಿದ್ಯಾ? ಸ್ವಾಮಿ ಈಶ್ವರ್ ಖಂಡ್ರೆ ಸಾಹೇಬ್ರೆ, ಸಿದ್ದರಾಮಯ್ಯನವ್ರೆ, ನೋಡಿ ನಾನು ಅಲ್ಲಿ ಒಂದೇ ಒಂದು ಅರೆ ಕಡ್ದಿದ್ದೆ. ಇವತ್ತು ನೋಡ್ರಿ ಎಷ್ಟು ಅರೆಗಳು ಕಡಿತಾ ಇದಾರೆ. ನಿಮಗೆ ಕಣ್ಣು ಕಾಣ್ತಾ ಇಲ್ವಾ? ಸ್ವಾಮಿ ನೋಡ್ರಿ, ಸರ್ಕಾರದ ಆದೇಶದಲ್ಲಿ ಬಂದಿಯಾರಂತೆ. ಸರ್ಕಾರ ಅಂದ್ರೆ ಯಾರ್ದು? ಸಿದ್ದರಾಮಯ್ಯನವ್ರ ಸರ್ಕಾರ. ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಈಶ್ವರ್ ಖಂಡ್ರೆ ಅವ್ರ ಸರ್ಕಾರ. ನೋಡಿ, ಆ ಸರ್ಕಾರದಲ್ಲಿ ಗಿಡ ಕಡಿಯೋದಕ್ಕೆ ಆದೇಶ ಮಾಡಿದಾರಂತೆ. ಯಾರು ಆದೇಶ ಮಾಡಿದ್ದ? ಯಾರು ಆದೇಶ ಮಾಡಿದ ಹೇಳ? ಯಾರು ಹೇಳಿದ್ರು? ಗಂಧದ ಮರ ಕಡಿಯೋಕೆ ಆದೇಶ ಮಾಡ್ಯಾರಂತೆ. ಶ್ರೀಗಂಧದ್ದು ಸಾಲ್ಮಾರ್ ತಿಮ್ಮಕ್ಕ ನೆಟ್ರ ಅಂತ ಮರಗಳನ್ನ ಕಡಿಯೋದಕ್ಕೆ ಆದೇಶ ಮಾಡ್ಯಾರೆ ಭ್ರಷ್ಟ ಅಧಿಕಾರಿಗಳು. ನಿನ್ನೆ ಒಬ್ಬ ಜೈಲಿಗೆ ಹೋಗಿದ್ದಾನೆ, ಮತ್ತೆ ಬಂದಿದ್ದಾರೆ. ಇವ್ರಿಗೆ ಎಷ್ಟು ತಪ್ಪು ಚರ್ಮ ಕೊಟ್ಟಿದ್ದಾರೆ ನಮ್ಮ ಸರ್ಕಾರದವರು ಅಂತ ಹೇಳಮ್ಮ. ಓ ಅಣ್ಣ, ನಿನ್ನ ಹೆಸರೇನ? ಹೆಸರೇನ? ಏನ್ ಡ್ಯೂಟಿ? ನಮ್ ರೈತನ ನೀನು? ಶಾಲೆ ಹಾಕೊಂಡಿಲ್ಲಲ್ಲ, ಶಾಲಾ ಕಮ್ಮ ಅಂತೀನಿ ನಾನು. ಶಾಲಾ ಕಣಕ್ಕಿಲ್ಲ. ಏನ್ ಹೆಸರು ನಿಂದ? ಇಲ್ಲ ಬಂದಿದೆ. ಇಲ್ಲಿ ಪಬ್ಲಿಕ್ಸ್ ಇರಂಗಿಲ್ಲ, ಸರ್ಕಾರಿ ಕೆಲಸ. ಹೋಗು ಪ್ಲೀಸ್, ಹೋಗೋಣ ಅಣ್ಣ, ಹೋಗ್ರಿ ನೀವೆಲ್ಲ ಹೋಗ್ರಿ. ಪಬ್ಲಿಕ್ಸ್ ಬೇಡ, ಜನ ಸರ್ಕಾರಿ ಕೆಲಸಕ್ಕೆ ತೊಂದರೆ ಮಾಡ್ತೀವಿ ಅಂತ ಬೈತಾರೆ. ನಡೀರಿ ಸರ್, ಪ್ಲೀಸ್ ಸರ್. ಪಬ್ಲಿಕ್ಸ್ ಎಲ್ಲ ಕಳಿಸಿ ಸರ್, ತೊಂದರೆ ಆಗುತ್ತೆ. ಕಳಿಸಿ ಸರ್, ಪಬ್ಲಿಕ್ಸ್ ಎಲ್ಲ ಕಳಿಸಿ ಸರ್, ಪ್ಲೀಸ್. ಸಾಹೇಬ್ರೆ, 3 ಅಡಿಗೊಂದು ಇದು ಮಾಡಿಸ್ಬೇಕು ನೋಡಿ. ಆಮೇಲೆ ಅಲ್ಲಲ್ಲೇ ಇದಿಡ್ಬೇಕು, ಏನ್ ಹೇಳಿ, ಕಡ್ಡಿಗಳು ಅದು ಇಟ್ಟು ಆಮೇಲೆ ಮಾಜೂರು ಮಾಡಿದಾಗ ಅವ್ರು ಕಲ್ಲಪ್ಪ ಬರ್ತಾರೆ. ಕಲ್ಲಪ್ಪ ಬಂದ್ಮೇಲೆ ಆಮೇಲೆ ಮಾತಾಡ್ತೀನಿ ನಾನು. ಕಲ್ಲಪ್ಪ ಅವರು ಯಾರು ಬರ್ತಾರೋ ಅವ್ರ ಎದುರುಗಡೆ ಮಾಜೂರು ಮಾಡಬೇಕು. ವಿತೌಟ್ ಅವ್ರು ಇಲ್ಲ, ನನ್ನ ಎದುರುಗಡೆ ಮಾಡಿ. ನನ್ನ ಎದುರುಗಡೆ ಮಾಜೂರು ಮಾಡಿ. ಮೇಡಮ್ ಹತ್ರ ಮಾತಾಡ್ಬೋದಾ? ಮೇಡಮ್ ಬನ್ನಿ, ಕೂತ್ಕೊಂಡು ಮಾತಾಡೋಣ ಬಿಸಿಲಲ್ಲಿ. ಮಾಡ್ತಾರೆ ಬರ್ರಿ ಮೇಡಮ್. ನೀವು ಯಾಕೆ ಬಿಸಿಲಲ್ಲಿ ನಿಂತ್ಕೊಂತೀರಿ? ಬರ್ರಿ, ನೆರಳಿಗೆ ಹೋಗೋಣ. ಬರ್ರಿ ಹೋಗಿ ಬನ್ನಿ, ಈ ಕಡೆ ಬನ್ನಿ, ನೆರಳಿಗೆ ಬನ್ನಿ ಮೇಡಮ್. ಇಲ್ಲ, ಅಲ್ಲೇ ಚೇರ್ ಇದೆ, ಬನ್ನಿ ಮೇಡಮ್. ಅಲ್ಲಿ ಚೇರ್ ಇದೆ, ಬನ್ನಿ, ಅಲ್ಲಿ ಕುತ್ಕೊಳ್ಳೋಣ. ಶಾಮಿನಿ ನೀವು ಹಾಕಿರೋ ಶಾಮಿಯಾನ ಇದೆ, ಬನ್ನಿ. ಬನ್ನಿ ಪ್ಲೀಸ್. ಮೇಡಮ್, ಈ ಆದೇಶದಲ್ಲಿ ಕೋರ್ಟ್ ಆದೇಶ ಅಂತ ಹೇಳ್ತಾರಲ್ಲ ಮೇಡಮ್, ಕೋರ್ಟ್ ಆದೇಶದಲ್ಲಿ ಕೆಲಸ ಮಾಡಿ ಅಂತ ಇದೆ, ಶ್ರೀಗಂಧದ ಮರ ತೆಗೀರಿ ಅಂತ ಇಲ್ಲ. ನಾನು ತೋರಿಸ್ತೀನಿ ಹೆಂಗ್ ಮಾಡೋದು ಅಂತ. ನೀವು ಇದನ್ನ ಮಾಡ್ಕೊಂಡು ಹೋಗ್ಬೋದು, ಏನು ಫ್ಲೈಓವರ್ ಮಾಡ್ಕೋಬಹುದು, ಅಥವಾ ಇದನ್ನ ಏನೋ ತೂಕ್ ಸೇತುವೆ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೆ ಬೇರೆ ಬೇರೆ ಟೆಕ್ನಾಲಜಿ ಇದೆ.
ಅದನ್ನ ಬಳಸ್ಕೊಳ್ಳಿ. ಯಾಕೆ ನೀವು ಇಂಜಿನಿಯರ್, ನಿಮಗೆ ಗೊತ್ತಿಲ್ವಾ? ಇವಾಗ ಟ್ರೀ ಕಟಿಂಗ್ ಫೆಲ್ಲಿಂಗ್ ಪರ್ಮಿಷನ್ ಎಲ್ಲ ಎಲ್ಲಿದೆ ಟ್ರೀ ಕಟಿಂಗ್ ಫೆಲ್ಲಿಂಗ್ ಪರ್ಮಿಷನ್? ಯಾರು ಕೊಟ್ಟಿದ್ದಾರೆ? ಕೊಟ್ರಲ್ಲ ನಿಮ್ಮ ಹತ್ರ ಪೇಪರ್ ಮತ್ತೆ ಅವ್ರಿಗೆ ಕರೀರಿ, ಫಾರೆಸ್ಟ್ ಕರೀರಿ, ಅವ್ರ ಜೊತೆ ಮಾತಾಡೋಣ. ಅದಕ್ಕೆ ಕರೀರಿ ಅವ್ರಿಗೆ. ನೀವು ಒಂದ್ ಹೇಳ್ತೀರಾ, ಅವ್ರ ಮೇಲೆ ಹೇಳ್ತೀರಾ. ಬೇಕಲ್ಲ ಸರ್. ಅಲ್ಲ, ಒಬ್ರನ್ನ ಕರೀರಿ, ಯಾರನ್ನಾದ್ರೂ ಅಧಿಕಾರಿ ಯಾರಿದಾರೆ, ಮೇಲಧಿಕಾರಿ. ಈಗ ನೀವು ಕೂತಿದ್ದೀರಾ, ಮತ್ತೆ ಅವ್ರು ಮಾಡ್ತಾ ಇದಾರೆ, ಕರೀರಿ, ಒಬ್ರನ್ನ ಕರೀರಿ ಅಲ್ಲಿ ಇರ್ಬೇಕಲ್ಲ. ಪ್ಲೀಸ್ ಕರೀರಿ ಮೇಡಮ್. ಅಯ್ಯೋ, ಬಾಕಿಯವ್ರು ಮಾಡ್ತಾರೆ, ಏನು ಒಬ್ಬರನ್ನ ಇರೋದು? ಕರೀರಿ, ಅವ್ರಿಗೆ ಕೇಳೋಣ ಫಿಲ್ಲಿಂಗ್ ಪರ್ಮಿಷನ್ ಹೆಂಗೆ ಕೊಟ್ಟರು. ಕರೀರಿ. ಸರ್ ಬನ್ನಿ, ನೀವಾಗ ಬಿಸಿಲಲ್ಲಿ ಓಡಾಡ್ತೀರಾ? ಮೇಡಮ್ ಕರೀರಿ, ಯಾರು ಈಗ ಆದೇಶ ಮಾಡಿದ್ದಾರೆ? ಅರಣ್ಯ ಇಲಾಖೆಯವರು. ಆದೇಶ ಕೊಟ್ಟರಲ್ಲ, ನಿಮ್ಮ ಆದೇಶದ ಬಗ್ಗೆ ಹೇಳ್ಬೇಕು. ಅದು ಮೇಡಮ್ ಹೇಳ್ತಾ ಇದ್ದಾರೆ ಆದೇಶದ ಮೇಲೆ ಬಂದಿದ್ದೀವಿ ಅಂತ. ದಯವಿಟ್ಟು ಬನ್ನಿ ಸರ್, ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ಸರ್ ಹೇಳಿ ಸರ್, ಏನು ಆದೇಶ ಇದೆ ಹೇಳಿ. ವಲಯ ಅರಣ್ಯಾಧಿಕಾರಿಗಳು ಆದೇಶ ಮಾಡಿದ್ದಾರೆ. 8ನೇ ತಾರೀಕು 31ಕ್ಕೆ ಮಾಡಿದ್ದಾರೆ. ತರೀಕೆರೆ ತಾಲೂಕು ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಯೋಜನೆ ತುಮಕೂರು ಶಿವಮೊಗ್ಗ ಬೆಂಗಳೂರು ಶಿವಮೊಗ್ಗ ಆಯ್ತು. ಅವ್ರು ಯಾವ ಆದೇಶದ ಮೇಲೆ ಹೇಳಿದ್ದಾರೆ? ಅವರು ಅದೇ ಹೇಳ್ತೀನಿ. ಇದರಲ್ಲಿ ಮಾನ್ಯ ಮಾನ್ಯ ಉಪಾರಣ್ಯ ಕಮಿಷನರಾಧಿಕಾರಿಗಳು ಭದ್ರಾವತಿ ವಿಭಾಗ ಭದ್ರಾವತಿ ಕಚೇರಿ ಅಧಿಕೃತ ಜ್ಞಾಪನ ಪತ್ರ ಸಂಖ್ಯೆ B1 SCAS ಶ್ರೀಗಂಧ ಮಾಪ CR 2025-26 ದಿನಾಂಕ 13/1/2020 ಆದೇಶದ ಪ್ರತಿ ಕೊಡಿ. ಇದೊಂದಿದೆ. ಇದ್ರ ನೆಕ್ಸ್ಟ್ ಆದೇಶ ಅಂದ್ರೆ ಅಲ್ಲ, ಇದ್ರ ಮೇಲಿನ ಆದೇಶ ಕೊಡಿ ದಯವಿಟ್ಟು. ಅವ್ರು ಬರ್ಬೇಕು. ಕೊಡ್ತೀನಿ. ಅಲ್ಲ, ನಿಮ್ಗೆ ಈಗಲೇ ಬೇಕು. ಈಗ ಕೆಲಸ ಮಾಡ್ತಾ ಇದ್ದೀರಾ? ಸಾಲ್ಮಾರ್ ತಿಮ್ಮಕ್ಕ ನೆಟ್ರ ಗಿಡ ಕಡಿತಾ ಇದ್ದೀರಾ? ಸಂಜೆ ಅಲ್ಲ, ಈಗ ಬೇಕು. ಇಲ್ಲಿ ಕೆಲಸ ಮಾಡ್ತಾ ಇದ್ರಿ, ದಯವಿಟ್ಟು ಬೇಡ. ನನಗೆ ನನ್ನ ಮೇಲಧಿಕಾರಿ ಆಯ್ತು, ಅವ್ರಿಗೆ ಹೇಳ್ರಿ. ಆಯ್ತು, ಫೋನ್ ಮಾಡ್ಕೊಡ್ರಿ, ಕೇಳ್ತೀನಿ. ಆಯ್ತು, ನಿಮ್ಮ RFO ಸಾಹೇಬ್ರಿಗೆ ಕೊಡಿ, ಫೋನ್ ಮಾಡ್ಕೊಡಿ. ಇಲ್ಲ, ಸಾಹೇಬ್ರ ಹತ್ರ ಮಾಡಿಸಿ. ಇನ್ಸ್ಪೆಕ್ಟರ್ ಸಾಹೇಬ್ರು ಬಂದಿದ್ದಾರೆ ನಿಮಗೆ ರಕ್ಷಣೆ ಕೊಡೋದಕ್ಕೆ. ರೈತರದ್ದು ರಕ್ಷಣೆ ಕೊಡ್ರಿ ಅಂತ ಹೇಳಿದ್ರೆ ಸರ್, ನನಗಲ್ಲ ಸಾಹೇಬ್ರ ಹತ್ರ ಸರ್. ನಾನು ಮಾತಾಡ್ಬೇಕು ಸರ್, ನಾನು ಮಾತಾಡ್ಬೇಕು. ಒಂದು ವ್ಯವಸ್ಥೆ ಮಾಡಿ. ನನ್ನ ಫೋನ್ ಇಲ್ಲ, ರೆಕಾರ್ಡ್ ಮಾಡ್ತಾ ಇದ್ದೀನಿ ನಾನು. ಹಂಗೆ ಹೋಲ್ಡ್ ಮಾಡೋಕ್ಕಾಗಲ್ಲ. ನೀವೇನು ಮಾತಾಡ್ತೀರೋ ಅಂತ ಇರ್ಬೇಕಲ್ಲ. ಒಂದು ಫೋನ್ ಮಾಡಿಕೊಡಿ. ಈಗ ನಿಮಗಂದ್ರೂ ವ್ಯವಸ್ಥೆ ಇದೆ, ಸರ್ಕಾರ ದುಡ್ಡು ಕೊಟ್ಟಿದೆ, ನಿಮಗೆ ಕ್ಯಾಮ್ರಾಗಳು ಇರ್ತಾರೆ, ಕ್ಯಾಮ್ರಾಮ್ಯಾನ್ ಇರ್ತಾರೆ, ಇವರೆಲ್ಲ ಇರ್ತಾರೆ. ನಮಗೆ ಯಾರು ಇರ್ತಾರೆ ಮೇಡಮ್? ಹೇಳಿ ಮೇಡಮ್. ಪಬ್ಲಿಕ್ಸ್ ಬಂದರೆ ಪಬ್ಲಿಕ್ಸ್ ಬಿಟ್ಕೊಳಲ್ಲ, ರೈತರು ಬಂದರೆ ರೈತರು ಬಿಟ್ಕೊಳಲ್ಲ. ಎದುರಿಸ್ ಕಳಿಸ್ತೀರಾ? ಎಲ್ಲ ಎದುರಿಸ್ ಕಳಿಸ್ತೀರಾ? ಸರ್ ನಮಸ್ತೆ, ಆರಾಮಿದ್ದೀರಾ ಸರ್? ಚೆನ್ನಾಗಿದ್ದೀರಾ ಸರ್? ಎಲ್ಲಿದ್ದೀರಾ ಸರ್? ಎಲ್ಲಿ ಮೀಟಿಂಗಾ ಸರ್? ಒಳ್ಳೇದು. ನೀವು ಮೀಟಿಂಗ್ ಮಾಡಿ. ಇಲ್ಲಿ ಪಾಪಿ ಪರದೇಶಿಗಳನ್ನ ಇಲ್ಲಿ ಕಳಿಸಿ, ಅವ್ರು ಸಿಕ್ಕಾಕೊಂಡು ಜೈಲಿಗೆ ಹೋಗ್ಲಿ. ನೀವು ಮಾತ್ರ ಮೀಟಿಂಗ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ, ನಿಮ್ಮ ಇದು ಚೆನ್ನಾಗಿರ್ಬೇಕು. ಕೆಳ ಹಂತದ ಅಧಿಕಾರಿಗಳು ಸರ್, ಏನು ಆದೇಶ ಇದೆ ಸರ್ ನಿಮಗೆ ಕಟಿಂಗ್ ಮಾಡೋದಕ್ಕೆ? ಕಟಿಂಗ್ ಮಾಡ್ಲಿಕ್ಕೆ ನಮ್ಗೆ ಬರೀ ಟೆಕ್ನಿಕಲ್ ಅಸಿಸ್ಟ್ ಮಾಡೋದು ಅಷ್ಟೇ. ಅಲ್ಲ, ಕಟಿಂಗ್ ಪರ್ಮಿಷನ್ ಏನಿದೆ ನಾನು ಕೇಳ್ತಾ ಇರೋದು. ಯಾರು ಪರ್ಮಿಷನ್? ಕಟಿಂಗ್ ಪರ್ಮಿಷನ್ ಕೊಟ್ಟಿರೋದು DF ಅವ್ರದ್ದು ಆದೇಶ ಎಲ್ಲಿದೆ? ಟೆಕ್ನಿಕಲಿ ಅಸಿಸ್ಟ್ ಮಾಡ್ಲಿಕ್ಕೆ ಹೇಳಿದ್ರು ಅಷ್ಟೇ. ನಮ್ಗೆ ಅದು ಬಿಟ್ಟು ಬೇರೆ ಏನು ಹೇಳಿಲ್ಲ. ಯಾರು ಅಸಿಸ್ಟ್ ಮಾಡೋದು ನಾವು. ಟೆಕ್ನಿಕಲ್ ಮೇಡಮ್ ನೋಡಿ, ಟೆಕ್ನಿಕಲಿ ಅಸಿಸ್ಟ್ ಮಾಡಕ್ಕೆ ಹೇಳಿದಾರೆ. ನಿಮ್ಮ ಆದೇಶದ ಮೇಲೆ ಬಂದ್ಯಾರು? NHA ಅವರು ನಮ್ಗೆ ಯಾವ ತರ ಹೇಳ್ತಾರೆ NHA ಮೇಡಮ್ ಕೇಳಿ ಮೇಡಮ್, ಇಲ್ಲಿ ಸಾಹೇಬ್ರ ಹೇಳ್ತಾ ಇದಾರೆ. DF ಅವ್ರದ್ದು ಆದೇಶ ಇದೆ, ಆದೇಶದ ಮೇಲೆ ಅಸಿಸ್ಟ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಸರ್. ಮೇಡಮ್ ಏನೋ ಬೇರೆ ಮಾತಾಡ್ತಾ ಇದಾರೆ ನೋಡಿ. DF ಅವರು ಆರ್ಡರ್ ಮಾಡಿದ್ರೆ ಆರ್ಡ್ರಲ್ಲಿ ಏನಿದೆ ಸರ್? ಆರ್ಡ್ರಲ್ಲಿ ಏನಿದೆ? ಆರ್ಡರ್ ಅಲ್ಲೇ ಇದೆ ನೋಡಿ, ಓದಿ ನೀವು. ಕೊಡಿಸಿ ಸರ್. ನಿಮ್ ಸಾಹೇಬ್ರು ಕೊಡ್ತಾ ಇಲ್ಲ. ಅಲ್ಲ, ನಿಮ್ ಸಾಹೇಬ್ರು ಕೊಡ್ತಾ ಇಲ್ಲ. ನಮ್ DRF ನಾವು ನಿಮ್ಗೆ ಕೊಡ್ಬೇಕಂತಿಲ್ಲ. ಅಲ್ಲ, NHA ಅವ್ರ ಹತ್ರ ಮೇಡಮ್ ನೀವೇ ಕೊಡ್ಬೇಕಂತೆ. ಕೊಡಿ ಮೇಡಮ್ ನೀವೇ ಕೊಡ್ಬೇಕಂತೆ. DF ಅವ್ರ ಆದೇಶ ಕೊಡಿ. ಒಂಚೂರು ಅಲ್ಲಿ ನಿಲ್ಸಿ ಮೇಡಮ್ ಪ್ಲೀಸ್. ನಂದು ಗಂಧದ ಮರ ತೆಗಿಬೇಡಿ. ಮಾತಾದ್ಮೇಲೆ ಮುಗಿಸ್ಕೊಂಡ್ಮೇಲೆ ತೆಗ್ಸಿ ಮೇಡಮ್. ನಾನು ನಿಮಗೆ ಸಹಕಾರ ಕೊಡ್ತೀವಿ. ಅಲ್ಲ, ನೀವು ಅಕ್ರಮ ಮಾಡ್ತಾ ಇದೀರಾ. ನನ್ನ ಮಗಳ ಮೇಲೆ, ನನ್ನ ಹೆಂಡತಿ ಮೇಲೆ ರೇಪ್ ಮಾಡ್ದಂಗೆ ಆಗ್ತಾ ಇತ್ತಿದ್ದು. ನನ್ನ ಹೆಂಡತಿ ಮಕ್ಳ ಮೇಲೆ. ಮತ್ತಿನ್ನೇನು ನಾನು ಈಗ ಕೇಳ್ತೀನಿ ನಿಮ್ಮ ಹತ್ರ. ಅಲ್ಲ, ಮಾತಾಡೋದಕ್ಕೆ ಅವಕಾಶ ಅಲ್ಲ ಮೇಡಮ್. ಮತ್ತೆ ಅವ್ರಿಗೆ ಅಲ್ಲ, ಅಲ್ಲಿ ಯಾಕೆ ಕೆಲಸ ಯಾಕೆ ಮಾಡ್ತಾ ಇದ್ದೀರಾ? ಒಂದ್ ನಿಮಿಷ ನಿಲ್ಸಿ. ನಿಮ್ಮ ಮಾತುಕತೆ ಅಲ್ಲ ಮೇಡಮ್, ಇದು ಅಕ್ರಮ ಅಲ್ವಾ?
ಅಕ್ರಮ ಅಲ್ವಾ? ಅಕ್ರಮ ಅಲ್ವಾ? ಗಿಡ ಕಡಿತಾ ಇರೋದು ಅಕ್ರಮ ಅಲ್ವಾ? ಎಲ್ಲಿ ಅಕ್ರಮ ಇದೆ? ಆಯ್ತು, ಸಕ್ರಮ ಆದ್ರೆ ತೋರಿಸಿ, ದಾಖಲೆ ತೋರಿಸ್ರಿ ಮೇಡಮ್. ಆಯ್ತು, DFO ದಾಖಲೆ ತೋರಿಸಿ, ಅಲ್ಲಿ ತನಕ ನಿಲ್ಸಿ ಕೂಡ ಅಲ್ಲ. ಪ್ಲೀಸ್ ಪ್ಲೀಸ್. ನಿಮ್ ಕಾಲಿಗೆ ಬಿದ್ಬೇಡ್ಕಂತೀನಿ. ನಿಧಾನನೇ ಮಾತಾಡಿ. ನನಗೇನ್ ಮಾಡ್ಲಿ ನಾನು? ಮಾತಾಡ್ತೀನಿ, ನೀವು ಆಯ್ತು, ದಯವಿಟ್ಟು ನಿಧಾನ ನೀವು ನಿಮಗೇನ್ ಮೇಡಮ್ ಸಂಬಳ ಬರುತ್ತೆ, ನಿಧಾನಕ್ಕೆ ಮಾತಾಡ್ತೀರಿ. ನನ್ ಜೀವ ಹೋಗ್ತಾ ಇದೆ. ಜೀವ ಹೋಗೋ ರೆಕಾರ್ಡ್ ಕೊಡಿ ಸರ್, ರೆಕಾರ್ಡ್ ಕೊಡಿ ಸರ್, ರೆಕಾರ್ಡ್ ಕೊಡಿ ಸರ್. ಪ್ಲೀಸ್ 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 ರೆಕಾರ್ಡ್ ಕೊಡಿ. ಕೋರ್ಟ್ ಆದೇಶದಲ್ಲಿ ಏನಿದೆ ಕೊಡಿ ಸರ್. ಅದು ನನಗೆ ಕೊಡಿ ಸರ್, ನನಗೆ ಕೊಡಿ ಸರ್, ನನಗೆ ಕೊಡಿ ಪ್ಲೀಸ್, ಕೊಡಿ ಕೊಡಿ. ರೆಕಾರ್ಡ್ ಅಲ್ಲಿ ಏನಿದೆ ಕೊಡಿ, ಕೊಡಿ ಸರ್. ಅಲ್ಲಿ ತನಕ ನಿಲ್ಸಿ ಸರ್. ಅಕ್ರಮವಾಗಿ ಮಾಡ್ತಾ ಇದೆ ಸರ್. ನನ್ನ ಮಕ್ಕಳ ಮೇಲೆ ಅತ್ಯಾಚಾರ ಮಾಡ್ದಂಗೆ ಆಗ್ತಾ ಇದೆ ಸರ್. ಸರ್ ಇನ್ನು ಮಗು ಸರ್, ಗಿಡ ಸರ್, ಶ್ರೀಗಂಧ ಸರ್. ಸರ್ ಬೇಡ ಸರ್, ನಿಮ್ಮ ಎದುರುಗಡೆ ಅಕ್ರಮ ಬೇಡ ಸರ್. ಇಲ್ಲಿ ಮಾತುಕತೆ ಆದ್ಮೇಲೆ ಮಾಡಿಸಿ ಸರ್. ನಾನು ನಿಮ್ಮ ಕಾಲಿಗೆ ಬೀಳ್ತೀನಿ ಸರ್. ಸರ್ ಪ್ಲೀಸ್ ಸರ್. ಸರ್ ನೀವು ಇದ್ದೀರಾ ಸರ್? ಅದೇ ನನಗೆ ದಾಖಲೆ ತೋರಿಸ್ಲಿ. ತಾವಿದ್ದೀರಾ ದಾಖಲೆ ನನಗೆ ಅಲ್ಲ, ಬೇಡ ನಿಮಗೆ ಬೇಡ್ಕಂತ ಇದೀನಿ. ಅಲ್ಲ, ಎದುರುಗಡೆ ಅಕ್ರಮ ನಡೀತಾ ಇರೋದು ನೀವು ಹೆಂಗ್ ತಡ್ಕಂತೀರ ಸರ್? ನನ್ನ ಫ್ಯಾಮಿಲಿ ಮೇಲೆ ಕೈ ಹಾಕ್ತಾ ಇದಾರೆ. ಈಗ ನೀವು ಬರೀ ಅವ್ರಿಗೆ ಮಾತ್ರ ರಕ್ಷಣೆ ಕೊಡಕ್ ಬಂದಿದ್ದೀರಾ? ರೈತರಿಗೆ ನಮಗೆ ರೈತರಿಗೆ ರಕ್ಷಣೆ ಇಲ್ವಾ? ಹಂಗಾದ್ರೆ ರೈತರು ಬೆಳೆದಿರೋ ಬೆಳೆಗಿಲ್ಲ. ಅದಕ್ಕೆ ದಯವಿಟ್ಟು ಒಂದೊಂದು ಅರ್ಧ ಗಂಟೆ ಪ್ಲೀಸ್ ಸರ್, ಪ್ಲೀಸ್ ಒಂದು ಅರ್ಧ ಗಂಟೆ, ಒಂದು ಅರ್ಧ ಗಂಟೆ ಅದು ಒಂದು ಆದೇಶ ಒಂದು ಬಂದ್ಬಿಡ್ಲಿ. ಆದೇಶ ಒಂದು ನೋಡ್ತೀನಿ ಏನಿದೆ, ತಮಗೆ ಅದ್ರ ವಿವರಣೆ ಹೇಳ್ತೀನಿ ಆದೇಶದಲ್ಲಿ ಏನಿದೆ ಅಂತ. ಪಾಪ ನಾನು ನಿಮ್ಮಷ್ಟು ಓದಿಲ್ಲ, ಅದು ಇಂಗ್ಲೀಷಲ್ಲಿ ಇರುತ್ತೆ, ಅದನ್ನ ನನಗೆ ಓದಿ ಹೇಳ್ತೀರಿ ನೀವೇ. ಅದೊಂದು ಚೂರು ಸರ್ ಬೇಡ ಸರ್. ಗಿಡ ಕಡಿತಾ ಇದಾರೆ ಸರ್. ನಿಮ್ ಕಾಲಿಗೆ ಬೀಳ್ತೀನಿ ಸರ್, ನಿಮ್ ಕಾಲಿಗೆ ಪ್ಲೀಸ್ ಸರ್, ಪ್ಲೀಸ್ ಬೇಡ ಮೇಡಮ್, ಪ್ಲೀಸ್ ಒಂದು ಅರ್ಧ ಗಂಟೆ ಅದು ನೋಡ್ತೀನಿ. ನಿಮ್ ಕಾಲಿಗೆ ಬೀಳ್ಬೇಕು ಮೇಡಮ್. ಏನು ನೀವು ಚಿಕ್ಕವರು, ನಿಮ್ ಕಾಲಿಗೆ ಬೀಳ್ಬಾರ್ದು. ಅದಕ್ಕೆ ವಯಸ್ಸಲ್ಲಿ ಚಿಕ್ಕವರು, ಅಧಿಕಾರದಲ್ಲಿ ನೀವು ದೊಡ್ಡವರಿದ್ದೀರಾ? ಇಲ್ಲ ಅಲ್ಲ, ನೀವು ನನ್ಗಿಂತ ಜಾಸ್ತಿ ಓದಿದ್ದೀರಾ? ಬೇಡ, ಆ ಪಾಪ ಮಾಡಿಸ್ಬೇಡ್ರಿ ನನ್ನ ನಿಮ್ ಕಾಲು ಇಟ್ಕೊಂಡಂತ. ಒಂದ್ ನಿಮಿಷ ನಿಲ್ಸ್ಬಿಡಿ, ಅರ್ಧ ಗಂಟೆ. ಅಲ್ರಿ ನೀವು ಇನ್ನೊಬ್ಳು ಮಹಿಳೆ ಮೇಲೆ ಅಲ್ಲ ಎಷ್ಟು ವರ್ಷದಿಂದ ಸ್ಟಾಪ್ ಆಗಿದೆ? 2016 ಇಂದನೇ ಸ್ಟಾಪ್ ಇದೆ. ಯಾಕೆ ಸ್ಟಾಪ್ ಮಾಡಿದ್ರಿ? ಯಾಕೆ ಮುಂಚೆ ಯಾಕೆ ಮಾಡ್ಲಿಲ್ಲ? ಯಾಕೆ ಕೆಲಸ ಮಾಡ್ಲಿಲ್ಲ? 2020ರಲ್ಲಿ ಯಾಕೆ ಮಾಡ್ಲಿಲ್ಲ? ಸಿಂಗಲ್ ಬೆಂಚ್ ಆದೇಶ ಆಗಿತ್ತಲ್ಲ. ಯಾವ್ದು ಆದೇಶ? ಹಿಂದೆ ಆದೇಶ ಯಾಕೆ ಆಗ್ಲಿಲ್ಲ? ಹಿಂದೆ ಯಾಕೆ ಆದೇಶ ಮಾಡಿಸ್ಲಿಲ್ಲ ನೀವು? ಏನ್ ನಿಧಾನ ಮಾತಾಡ್ತಾರೆ ಆಯ್ತು, ಹಿಂದೆ ಯಾಕೆ ಆದೇಶ ಮಾಡ್ಲಿಲ್ಲ? ನಿಮ್ಮಲ್ಲಿ ಅಲ್ಲಿ ಸ್ಟ್ರೈಕ್ ಮಾಡ್ಕೊಂಡು ಕೂತಿದ್ನಲ್ಲ, ಅವತ್ತಿನ ಆದೇಶದಿಂದ ಯಾಕೆ ಮಾಡ್ಲಿಲ್ಲ ಇವರು? ಮೇಡಮ್ ಏನೇನೋ ಮಾತಾಡ್ಬೇಡ್ರಿ ನೀವು. 2020ರಲ್ಲಿ ನೀವು ಇದ್ರಿ ತಾನೆ? 2020ರಲ್ಲಿ ನೀವು ಇದ್ರಿ. ಬೇಡ ಮೇಡಮ್, ಸ್ವಲ್ಪ ನಿಲ್ಸಿ, ಒಂದು ಅರ್ಧ ಗಂಟೆ ನಿಲ್ಸಿ. ನಿಮಗೆ ಕಾಲಿಗೆ ಬೀಳಿಸ್ಕೋಬೇಡ್ರಿ. ತೀರಾ ಅನ್ಯಾಯ. ಪ್ಲೀಸ್ ನಾನು ಕೈ ಮುಗಿತೀನಿ ನಿಮಗೆ, ಈ ತರ ಎಲ್ಲ ಮಾತಾಡ್ಬೇಡಿ. ಡಾಕ್ಯುಮೆಂಟ್ ಕೊಡ್ತಾರೆ ಇರಿ. ಹೊಟ್ಟೆ ಉರಿತಾ ಇದೆ ಮೇಡಮ್. ಸಾಹೇಬ್ರು ಹೇಳ್ತಾ ಇದ್ದಾರೆ ನಿಮ್ ಪ್ಲೀಸ್. ಎಲ್ಲ ಮರಗಳೇ, ಎಲ್ಲ ಗಿಡಗಳೇ. ಶ್ರೀಗಂಧದ ಮರನೇ, ಬೇರೆ ಮರನೂ ಮರ ಅಲ್ವಾ? ಎಲ್ಲದೂ ಜೀವಗಳೇ. ಆಗ್ಲಿ, ಮತ್ತೆ ಅದಕ್ಕೆ ಒಂದ್ ಸ್ವಲ್ಪ ನಿಲ್ಸಿ, ಜೀವ ತೆಗಿಬೇಡಿ. ನಾವು ನಮ್ ಕೆಲಸ ಮಾಡ್ತಿರೋದು ಸರ್. ನೀವು ಮತ್ತೆ ಕೊಡ್ರಿ, ದಾಖಲೆ ಕೊಡ್ರಿ ಮೇಡಮ್. ದಾಖಲೆ ಇಲ್ದಲೆ ನೀವು ಅಲ್ಲಿ ನಿಲ್ಲಿಸ್ರಿ, ಅಲ್ಲಿ ತನಕ ದಾಖಲೆ ಕೊಡೋ ತನಕ. ಮಾಡ್ತಾ ಇದ್ದಾರೆ ಅವ್ರು ಕೆಲಸ. ಡಾಕ್ಯುಮೆಂಟ್ ಒಟ್ನಲ್ಲಿ ನೀವು ಏನೋ ನನ್ನ ಹತ್ರ ನೀವು ಏನಾದ್ರೂ ಬೇರೆ ಬಯಸ್ತಾ ಇದೀರಾ? ನಾನು ಏನು ಬಯಸ್ತಾ ಅಲ್ಲ, ನನ್ನನ್ನ ನಿಮ್ ಕಾಲ್ ಇಟ್ಕೊಂಡ್ಲಿ ಅಂತಲೋ, ಅಥವಾ ನಿಮಗೆ ಬೈಲಿ ಅಂತಲೋ, ನಿಮ್ ಮೇಲೆ ಕೈ ಮಾಡ್ಲಿ ಅಂತಲೋ ಅದೆಲ್ಲ ಮಾಡಲ್ಲ ನಾನು ನೋಡಿ ಮಹಿಳೆಯರಿಗೆ ಗೌರವ ಕೊಡ್ತೀನಿ. ನನ್ನ ಮಗಳಿದ್ದಂಗಿದ್ದೀರಾ ನೀವು, ನನ್ನ ಮಗಳಿದ್ದಂಗಿದ್ದೀರಾ. ನನ್ನ ಮಗಳು ವಯಸ್ಸಿನವ್ರು ನೀವು. ನನ್ನ ಇನ್ನೊಬ್ಳು ಮಗಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ. ದಯವಿಟ್ಟು ನಿಲ್ಸಿ ಪ್ಲೀಸ್, ಒಂದು ಅರ್ಧ ಗಂಟೆ ನಿಲ್ಸಿ, ಕ್ಲಿಯರ್ ಆದ್ಮೇಲೆ. ಎಸ್ ಮೇಡಮ್ ಒಂದು ಅರ್ಧ ಗಂಟೆ ನಾನು ಆದೇಶ ನೋಡೋವರೆಗೂ ನಿಲ್ಸಿ ಮೇಡಮ್. ನೋಡ್ರಿ ಮೇಡಮ್ ಹೆಂಗ್ ಉಳಿಸ್ತಾ ಇದಾರೆ ನೋಡ್ರಿ ಮೇಡಮ್ ಮರಗಳು ಹೆಂಗ್ ಕೊಯ್ತಾ ಇದಾರೆ ನೋಡ್ರಿ ಮೇಡಮ್ ಒಂದು ಅರ್ಧ ಗಂಟೆ ಮೇಡಮ್. ಆದೇಶ ಕಾಪಿ ಸಿಗೋವರೆಗೂ ಮೇಡಮ್, ಪ್ಲೀಸ್ ಮೇಡಮ್.
ಆಯ್ತು, ಒಂದು ಅಷ್ಟೋ ತನಕ ನಿಲ್ಸಕ್ಕೆ ಏನಾಗಿದೆ ಮೇಡಮ್ ನಿಮಗೆ? ಆಯ್ತು, ಅಷ್ಟೋ ತನಕ ನಿಲ್ಸಕ್ಕೆ ಹೇಳಿ, ನಿಮ್ ಕಾಲಿಗೆ ಬೀಳ್ತೀನಿ, ಬೇಡ ನನ್ನ ಹತ್ರ ತಪ್ಪು ಮಾಡಿಸ್ಬೇಡ್ರಿ. ಬ್ಯಾಸ್ಗೆ ಬೇರೆ ಬಂತಲ್ ಮಾಮ, ಈಗಲೇ 1 ಇಂಚ್ ನೀರ್ ಅದಾವೆ. ಯಾರನ್ನ ಒಳ್ಳೆ ಪಾಯಿಂಟ್ ಮಾಡೋರಿದ್ರಿ ಹೇಳಲ್ಲ ನೀನು. ಗೌಡ ಅಂತದಾನೆ ತೊರಬಿನಾಳಗೆ, ನನ್ನ ಮಾತು ಕೇಳಿ ಅವನ ತಗ ಬೋರ್ ಹಾಕ್ಸು, ಇರೋಳಿಗೆ ಒಳ್ಳೆ ಪಾಯಿಂಟ್ ಮಾಡ್ತಾನೆ. ಹೌದಾ? ದಿ ನೆಕ್ಸ್ಟ್ ಡೇ ಅಣ್ಣ, ಇಲ್ಲಿ 350 ಅಡಿ ಕೊರ್ಸು, ನೀರ್ ಬೀಳ್ತವೆ. ನಮ್ಮ ಮಂದೆ ಅರಣಿಗೆ ನೀರ್ ಬೀಳ್ತವೆ. ದೋಳು ಕಣ ನೀರಾಗ್ಲಿಲ್ಲ ಪಾಪ. 2 ಬೋರ್ ಕೊರ್ಸ್ದೆ, 1 ತೊಟ್ಟು ನೀರ್ ಬಿಡಲಿಲ್ಲ. ನಮ್ಮ ತಾಯಣ್ಣಗ ಅಲ್ಲಿ ಕೊನೆಯೊಳಗೆ ಬುಡಗದಾನೆ, ಕರ್ಸಲೆ ಮಾಮ. 1 hour later ಎಲ್ರ ಗಮನ ನನ್ನ ಕಡೆ ಇದೆ ಅಂತ ಗೊತ್ತಾಯ್ತು. ಭಾರಿ ನೀರಾಯ್ತು ಕಾಣ. ಇಲ್ಲಿ 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 ವರ್ಷಣ, ಇಲ್ಲಿ ಇಲ್ಲಿ ವರ್ಷಣ. ನೀರಾದ್ರೆ ದುಡ್ಡು ಕೊಡು, ನೀರಾಗ್ಲಿ ಅಂದ್ರೆ ದುಡ್ಡೇ ಕೊಡ್ಬೇಡಣ್ಣ. ಊಟ ರೀ. ಏ ಮಾಮ, ನಿನ್ ಹಣೆ ಬರ್ದಾಗೆ ನೀರೇ ಬರ್ದಿಲ್ಲ, ಬೇಡ, ಸುಮ್ಮನೆ ಕೈ ಬಿಟ್ಬಿಡು. ಆ ಮೆಟ್ ಬಿದ್ದಿರೋ ಜಾಗದಾಗ ಕೊರ್ಸಲ್ಲ ಬೋರ, ನೀರು ಬಿತ್ತಾರೆ. ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ.